ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ತುಂಬ ವಿಜೃಂಭಣೆಯಿಂದ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಲ್ಯ ಗ್ರಾಮದಲ್ಲಿ. ಮಧುಗಿರಿ ತಾಲೂಕು ಪುರವರ ಹೋಬಳಿ ಬ್ಯಾಲ್ಯ ಗ್ರಾಮದಲ್ಲಿ ತುಂಬನೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಾರೆ. 12 ವರ್ಷದಿಂದಲೂ ಇದೇ ರೀತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಪ್ರಸಾದಗಳನ್ನು ಕೂಡ ವಿನಿಯೋಗ ಮಾಡ್ತಾ ಇದ್ದಾರೆ. 3000 ಲಡ್ಡುಗಳನ್ನು ಈ ವರ್ಷ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಎನ್ನುವ ಮಹದಾಸೆಯನ್ನು ಹೊಂದಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ಎಲ್ಲರ ಒಂದು ಆಶಯ. ದೇವರ ಆಶೀರ್ವಾದವನ್ನು ಪಡ್ಕೋಬೇಕು. ಪ್ರಸಾದ ವಿನಿಯೋಗ ಮಾಡ್ತಾ ಇರೋದು ಸತೀಶ್ ಅಣ್ಣವರು. ಈಗ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಮಾತಾಡಿ ಒಂದು ಸ್ವಲ್ಪ. ಈಗ ವೈಕುಂಠ ಊರಿನ ಏಕಾದಶಿ ಮುಖಂಡರು ದೇವಸ್ಥಾನ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಮಧುಗಿರಿ ಬಿಟ್ರೆ ಕೇಳಿಸ್ಕೊಳ್ಳೋಣ. ದೇವಸ್ಥಾನ ಆಗಿ 12 ವರ್ಷ ಆಗಿದೆ. ಹೌದು. 12ನೇ ವೈಕುಂಠ ಏಕಾದಶಿ ನಡೀತಾ ಇರೋದು ಇಲ್ಲಿ ಸಾಕಷ್ಟು ಸುತ್ತಮುತ್ತ ಹಳ್ಳಿ ಜನಗಳೆಲ್ಲಾನು ಸಾಕಷ್ಟು ಜನ ಸೇರಿ ಭಕ್ತರು 1000 ಜನ ಸೇರಿ ಪ್ರಸಾದ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಧುಗಿರಿ ತಾಲೂಕ್ ಬಿಟ್ರೆ ನೆಕ್ಸ್ಟ್ ಇಲ್ಲೇ ನಮಗೆ ಸಿಗೋದು. ಸುತ್ತಮುತ್ತ ಹಳ್ಳಿಯವರೆಲ್ಲ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸಹಾಯ ಆಗುತ್ತೆ. ಇನ್ನೂ ದಯವಿಟ್ಟು ಭಕ್ತಾದಿಗಳು ಇನ್ನು ಅಕ್ಕಪಕ್ಕ ಊರಿನ ಜನಗಳು ನಿಮಗ್ ಗೊತ್ತಿರೋ ಜನಗಳನ್ನೆಲ್ಲ ಕರ್ಕೊಂಡ್ಬಂದು ಸ್ವಾಮಿ ಪಾತ್ರೆಗೆ ಕೃಪೆ ಆಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣವರೇ, ಧನ್ಯವಾದಗಳು.